ರಂಜಾನ್ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಶುಭ ಸಂದರ್ಭದಲ್ಲಿ ಸಫಾ ಕಮಿಟಿ ವತಿಯಿಂದ ಸತತ 11ನೇ ವರ್ಷದಲ್ಲಿ ಈ ಸುಡು ಬಿಸಿಲಿನಲ್ಲಿ ಎಲ್ಲರಿಗೆ ಸಹಾಯ ಆಗುವಂತೆ ನೀರಿನ ವ್ಯವಸ್ಥೆ ಕೂಡ ಇವರು ಮಾಡ್ತಾ ಇದ್ದಾರೆ. ಸತತ 11 ವರ್ಷದಿಂದ ಪ್ರತಿ ಸರ್ಕಲ್ನಲ್ಲಿ, ಪ್ರತಿ ಬಸ್ ಸ್ಟ್ಯಾಂಡ್ನಲ್ಲಿ ಜನರಿಗೆ ಒಂದು ತಂಪಾದ ನೀರನ್ನು ಸುವ್ಯವಸ್ಥೆಯಲ್ಲಿ ಅಸಫಾ ಕಮಿಟಿಯವರು ಮಾಡ್ತಾ ಇದ್ದಾರೆ. ಅವರು ಇದಕ್ಕಿಂತ ಮೊದಲು ಕೂಡ ಇಲ್ಲಿ ಸ್ವತಂತ್ರ ಸಂವಿಧಾನ ಉಳಿಸಿಕೊಳ್ಳುವ ಸಲುವಾಗಿ ID ಪ್ರೂಫ್ ವ್ಯವಸ್ಥೆ ಕೂಡ ಅಸಫಾ ಕಮಿಟಿಯವರು ಮಾಡಿದ್ದರು. ಮತ್ತೆ ಇಂಥ ಒಳ್ಳೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ಮಾತು ತಮ್ಮಲ್ಲಿ ಹೇಳ ಬಯಸುತ್ತದೆ ಏನಂದ್ರೆ, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೈ ಹಮ್ ವತನ್ ಹೈ ಹಿಂದೂಸ್ತಾ ಹಮಾರ. ಈಗ ನಾವು ನೋಡ್ತಾ ಇದ್ದೀವಿ, ಸಿರ್ಸಲ್ ಹೋಗುವಾಗ ಸಾವಿರಾರು ಜನ ಇಲ್ಲಿ ಕೋಲಾರದಿಂದ ಹೋಗ್ತಾರೆ. ಅವರಿಗೆಲ್ಲರಿಗೆ ನೀರಿನ ವ್ಯವಸ್ಥೆ, ಮಜ್ಜಿಗೆಯ ವ್ಯವಸ್ಥೆ, ತಂಪಾದ ನೀರಿನ ವ್ಯವಸ್ಥೆ ಕೂಡ ಅಸಫಾ ಕಮಿಟಿ ಕೋಲಾರ ಇವರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಹಾಗೂ ಕೋಲಾರದ ಎಲ್ಲರ ಪರವಾಗಿ ಈ ಕಮಿಟಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೂ ಇದೇ ತರ ತಮ್ಮ ಕಮಿಟಿ ಮುಂದೆ ಸಾಗಲಿ ಅಂತ ತಮ್ಮೆಲ್ಲರಿಗೆ ಹೇಳಿ ಈ ಸಭೆಯಲ್ಲಿ ತಾವು ನಮಗೆ ಕರೆಸಿ. ಮೊದಲನೇಯಾಗಿ ಅಸಫಾ ಕಮಿಟಿ ಅವರು 13ನೇ ವರ್ಷದಿಂದ 11 ವರ್ಷದಿಂದ ಇದು ನೀರಿನ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಬೇಸಿಗೆ ಒಳಗೆ ತಂಪಿ ನೀರು ಹಾಗೂ ಇವರು ಅಸಫಾ ಕಮಿಟಿ ಅವರೆಲ್ಲ ಸೇರಿ 12 ತಿಂಗಳಾಗ ಇತ್ಯಾದಿ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಮಸೂತಿ ಒಳಗೆ ಹಾಗೂ ಶಿರ್ಸಲ್ ಹೋಗಾರಿ ಅವರು ಶಿರ್ಸಲ್ ಹೋಗುವಂತ ಅವ್ರಿಗೆ ಸಾವಿರಾರು ಜನಕ್ಕೆ ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಬಾಳೆಹಣ್ಣ ಇದು ಇಷ್ಟ ಕಮಿಟಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ಕಮಿಟಿಗೆ ನಾವು ಏನು ಕರ್ತವ್ಯ ಹೇಳಿದ್ವಿ ಕಡಿಮೆ. ಈ ಕಮಿಟಿ ಹಿಂಗೆ ಮುಂದೆ ಮಾಡ್ಕೊಂಡು ಸಾಗಲಿ ಅಂತ ನಾನು ಕಮಿಟಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ 11ನೇ ವರ್ಷನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಈ ವರ್ಷ ಕೂಡ ಬಸ್ ಸ್ಟ್ಯಾಂಡ್ನಲ್ಲಿ ಹಾಗೂ ನಾಳೆ UKP ಮಾಡಬೇಕಂತೇಳಿ ನಮಗೆಲ್ಲ ಮೆಂಬರ್ಗಳ ಇಚ್ಛೆ ಇದೆ. ಇದೇ ತರವಾಗಿ ನಾವು ಸಿರ್ಸಲ್ ಹೋಗೋರಿಗೆ ಹಾಗೂ ಇಫ್ತಾರ್ ಒಂದು ತಿಂಗಳ ಇಫ್ತಾರ್ ಆಗಲಿ ಅಥವಾ ಯಾವುದೇ ಒಂದು ಸಮಾಜದ ಕೆಲಸ ಆಗಲಿ ನಮ್ಮ ಅಸಫಾ ಕಮಿಟಿಯವರು ಬಂದು ಒಂದೇ ಮಾತಿಗೆ ನಾವು ರೆಡಿಯಾಗಿ ನಿಂದಿರ್ತೇವೆ. ಯಾವುದೇ ಕೆಲಸಗಳು ಮಾಡ್ಕೊತ ಹೋಗ್ತೇವೆ. ಈ ಹಿರಿಯರು ನಮಗೆ ಸಾಥ್ ಕೊಟ್ಟರೆ ಇನ್ಶಾಲ್ಲ ಮುಂದೆ ನಾವು ಹಂಗೆ ಮಾಡ್ಕೊತ ಹೋಗ್ತೇವೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ.